ಫ್ರೆಂಡ್, ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಒಂದು ಯೂಟ್ಯೂಬ್ ಚಾನಲ್ ಒಂದೇ ದಿವಸಕ್ಕೆ 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಫ್ರೆಂಡ್. ಒಂದೇ ದಿವಸಕ್ಕೆ ಅದು ಹೇಗೆ ನಿಮಗೆ ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್, ಹೇಗೆ ಕಂಪ್ಲೀಟ್ ಮಾಡಿದ್ರು ಅನ್ನೋದು. ಈ ಒಂದು ವ್ಯಕ್ತಿ ಫುಟ್ಬಾಲ್ನಲ್ಲಿ ಫೇಮಸ್, ಆದರೆ ಇಡೀ ಪ್ರಪಂಚಕ್ಕೆ ಫೇಮಸ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಇವರ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ 636 ಮಿಲಿಯನ್, ಟೋಟಲ್ ಆಗಿ 636 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇವರು ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಇವರಿಗೆ 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದರೂ ಅದು ಲೈವ್ ಪ್ರೂಫ್ ಜೊತೆಗೆ ತೋರಿಸ್ತೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನಾನು ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಯಾಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಇನ್ಸ್ಟಾಗ್ರಾಮಲ್ಲಿ ಒಂದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರು. ಯಾವ ರೀಲ್ಸ್ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಒಂದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದಕ್ಕೆ ಇವರೊಂದು ಫಾಲೋವರ್ಸ್, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಯೂಟ್ಯೂಬ್ಗೆ ಹೋಗಿ ಇವರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಟೋಟಲ್ ಆಗಿ ಇವರ ಒಂದು ಚಾನಲ್ಗೆ ಹತ್ತಿರ 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದೆ. ಲೈವ್ ಪ್ರೂಫ್ ತೋರಿಸ್ತೀನಿ ಬನ್ನಿ ಫ್ರೆಂಡ್. ಮೊದಲಿಗೆ ಯೂಟ್ಯೂಬ್ ಆ್ಯಪ್ ಡೈರೆಕ್ಟಾಗಿ ಓಪನ್ ಮಾಡ್ಕೊತೀನಿ, ಯಾಕಂದರೆ ಅವರು ಆ ಲೈವ್ ಪ್ರೂಫ್ ಜೊತೆಗಿದೆ, ನೋಡ್ಕೊಳ್ಳಿ ಫ್ರೆಂಡ್. ಕ್ರಿಸ್ಟಿಯಾನೋ ರೊನಾಲ್ಡೋ ಕ್ರಿಸ್ಟಿಯಾನೋ ಅಂತ ಇದೆ. ಇಲ್ಲಿ 18.9 ಮಿಲಿಯನ್, ಅಂದರೆ ಟೋಟಲ್ ಆಗಿ ಜಸ್ಟ್ ಇನ್ನೊಂದು ಅರ್ಧ ತಾಸು ಅಥವಾ ಒಂದು ತಾಸಿನಲ್ಲಿ 20 ಮಿಲಿಯನ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೈತೆ. ಈಗ 19 ಮಿಲಿಯನ್ ಆಗಿದೆ ಫ್ರೆಂಡ್. ನಾನು ನೋಡೋಟ್ಟಿಗೆ 15 ಮಿಲಿಯನ್ ಇತ್ತು ಜಸ್ಟ್ ಒಂದು ಅವರ್ ಒಳಗಡೆ. ಈಗ ನೋಡ್ಕೊಳ್ಳಿ, ಇವರು ಜಸ್ಟು ಎಷ್ಟಪ್ಪ ನೋಡ್ಕೊಳ್ಳಿ, ಇವರೊಂದು ಅಪ್ಲೋಡ್ ಮಾಡಿರೋ ಒಂದು ವಿಡಿಯೋ 23 ಗಂಟೆ ಒಳಗಡೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಇದು 4.8 ಮಿಲಿಯನ್ ಆಗಿದೆ ಫ್ರೆಂಡ್. ಜಸ್ಟ್ 24 ಅವರ್ ನೋಡ್ಕೊಳ್ಳಿ, ಎಷ್ಟೆಷ್ಟು ಮಿಲಿಯನ್ ಗಂಟೆ ಹೋಗ್ತಾ ಇದೆ ಇವರೊಂದು ವಿಡಿಯೋ, ಮಿಲಿಯನ್ ಗಂಟೆ. ಇಲ್ಲಿ ಟೋಟಲ್ ಆಗಿ 10 ಮಿಲಿಯನ್ಗೆ ಒಂದು ನೋಡ್ಕೊಳ್ಳಿ, ಇಲ್ಲಿ ಗೋಲ್ಡನ್ ಬಟನ್ ಕೊಟ್ಟಿದ್ದಾರೆ ಫ್ರೆಂಡ್. ಡೈರೆಕ್ಟಾಗಿ ಅವ್ರಿಗೆ ಗೋಲ್ಡನ್ ಬಟನ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಇವರು ಯೂಟ್ಯೂಬ್ಗೆ ಬಂದರೆ ಇವ್ರಿಗೆ ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಫಸ್ಟಿಗೆ ಗೋಲ್ಡನ್ ಬಟನ್ ಕೊಟ್ಟೆ ಇವ್ರಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಫ್ರೆಂಡ್. ನೋಡ್ಕೋಬೋದು ನೀವು ಕರೆಕ್ಟಾಗಿ ನೋಡ್ಕೋಬೋದು ಫ್ರೆಂಡ್. ಇವರು ಒಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಯೂಟ್ಯೂಬ್ ಚಾನಲ್ ಇದು. ಇವರು ಒಂದು ಚಾನಲ್ ಟೋಟಲ್ ಆಗಿ ಬಂದುಬಿಟ್ಟು ಇನ್ನೂ ಹತ್ತಿರ 20 ಮಿಲಿಯನ್ ಕಂಪ್ಲೀಟ್ ಆಗಿ ಇನ್ನು ಒಂದು ಅರ್ಧ ಅವರ್, ಒಂದೇ ಅವರ್ ನೋಡ್ಕೊಳ್ಳಿ ಫ್ರೆಂಡ್. ಯಾಕಪ್ಪ ಅಂದರೆ ಇವರು ಫೇಸ್ ವ್ಯಾಲ್ಯೂ, ಇವರು ಇಡೀ ಪ್ರಪಂಚಕ್ಕೆ ಫೇಮಸ್ ಆಗಿರುವಂಥ ವ್ಯಕ್ತಿ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ 1 ಫಾಲೋವರ್ಸ್ ಹೊಂದಿರೋ ವ್ಯಕ್ತಿ ಇವರು ಕ್ರಿಸ್ಟಿಯಾನೋ ರೊನಾಲ್ಡೋ. ಜಸ್ಟ್ 24 ಅವರ್ ಒಂದೇ ದಿನಕ್ಕೆ 20 ಮಿಲಿಯನ್, ಅಂದರೆ 2 ಕೋಟಿ ಒಂದೇ ದಿನಕ್ಕೆ ಸಬ್ಸ್ಕ್ರೈಬರ್ಸ್ ಮಾಡಿದ್ದಾರೆ ಫ್ರೆಂಡ್. ಯಾಕಪ್ಪ ಅಂದರೆ ಫೇಸ್ ವ್ಯಾಲ್ಯೂ ಇರುತ್ತೆ. ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ವ್ಯಕ್ತಿ, ಅದರಲ್ಲಿ ಫೇಮಸ್ ಆಗಿರುವಂಥ ವ್ಯಕ್ತಿಗೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಆಗಲಿ, ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಜಸ್ಟ್ ಒಂದೇ ಒಂದು ದಿನಕ್ಕೆ ಅವರು ಫೇಮಸ್ ಆಗ್ತಾರೆ. ಯಾಕಪ್ಪ ಅಂದರೆ ಈಗ ಇವರು ಈ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆದರೆ ಪರವಾಗಿಲ್ಲ, ಜಸ್ಟ್ ಇನ್ನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಕೂಡ ಇದೇ ರೇಂಜಿಗೆ ಸಬ್ಸ್ಕ್ರೈಬ್ ಆಗ್ತಾರೆ. ನೀವು ಮಾಡೋಕ್ಕೋಗಿ ನಾನು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಈ ಒಂದು ಚಾನಲ್ ಡಿಲೀಟ್ ಆಯ್ತು ಅಂತ ತಿಳ್ಕೊಳ್ಳಿ, ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿ 1,000 ಸಬ್ಸ್ಕ್ರೈಬ್ ಮಾಡೋಕ್ಕೆ ಎಷ್ಟು ದಿನ ಬೇಕು? ಇವರು ಜಸ್ಟ್ ಒಂದೇ ದಿನ ಸಾಕು ಫ್ರೆಂಡ್. ಅದಕ್ಕೆ ಏನಂತಾರೆ ಫೇಸ್ ವ್ಯಾಲ್ಯೂ. ಮೇನ್ ಇರೋದು ಮನುಷ್ಯನ ಮನುಷ್ಯನ ವ್ಯಕ್ತಿತ್ವ, ಅಂದರೆ ಟೋಟಲ್ ಆಗಿರುವಂಥ ಫೇಮಸ್ ಆಗಿರುವಂಥ ವ್ಯಕ್ತಿ, ಪ್ರಪಂಚಕ್ಕೆ ಪರಿಚಯ ಆದ ವ್ಯಕ್ತಿಗೆ ಈ ರೀತಿ ರೆಸ್ಪಾನ್ಸ್ ಇರುತ್ತೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೀನಿ. ಹಾಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ನೀವು ಕೂಡ ಯೂಟ್ಯೂಬ್ ಬಂದಿದ್ದಕ್ಕೆ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.